ಹೈಪೋಥೈರಾಯ್ಡ್ ಪೇಷಂಟ್ಸ್ಗಳು ಯೂಶಲಿ ಅವರ ಡಯಟ್ ಅಲ್ಲಿ ಮಾಡುವ 5 ಮಿಸ್ಟೇಕ್ಸ್ಗಳ ಬಗ್ಗೆ ಹೇಳ್ತೀವಿ. ಇದನ್ನ ನೀವು ಖಂಡಿತ ಅವಾಯ್ಡ್ ಮಾಡಬೇಕು. ಒಂದನೇದು ಲೋ ಕ್ಯಾಲೋರಿ ಡಯಟ್. ನೀವು ಯಾವಾಗಲೂ ಲೋ ಕ್ಯಾಲೋರಿ ಡಯಟ್ ನ ಆಪ್ಟ್ ಮಾಡಬಾರದು. ಲೋ ಕ್ಯಾಲೋರಿ ಡಯಟ್ ಮಾಡಿದ್ರೆ ಡಿಐಯೋಡಿನೇಸ್ ಎನ್ಸೈಮ್ ಕೊರತೆಯಿಂದ T3 ಹಾರ್ಮೋನ್ ಕೊರತೆ ಆಗುತ್ತೆ. T3 ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಮಾಡಕ್ಕಿರೋದು. ಸೊ ಲೋ ಕ್ಯಾಲೋರಿ ಮಾಡಬಾರದು, ಲೋ ಕಾರ್ಬ್ ಡಯಟ್ ಮಾಡಬೇಕು. ಎರಡನೇದು ಅಯೋಡಿನ್ ಸಪ್ಲಿಮೆಂಟ್ಸ್. ಎಲ್ಲ ಥೈರಾಯ್ಡ್ ಪೇಷಂಟ್ಸ್ಗಳಿಗೂ ಅಯೋಡಿನ್ ಸಪ್ಲಿಮೆಂಟ್ಸ್ ಬೇಕು ಅಂತಿಲ್ಲ. ಹರ್ಷಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಒಂದು ಕಂಡೀಷನ್ ಇದೆ, ಆಂಟಿ-ಟಿಪಿಒ ಜಾಸ್ತಿ ಆಗುವ ಒಂದು ಕಂಡೀಷನ್. ಆ ಕಂಡೀಷನ್ ಅಲ್ಲಿ ಡಯಟರಿ ಅಯೋಡಿನ್ ಅಯೋಡೈಡ್ ಕನ್ವರ್ಷನ್ ಆಗ್ತಾ ಇಲ್ಲ. ಸೊ ಹಂಗಿರುವಾಗ ನೀವು ಅಯೋಡಿನ್ ಸಪ್ಲಿಮೆಂಟ್ ಆಗಿ ತಗೊಂಡ್ರೆ ಅದು ಇನ್ನೂ ಪ್ರಾಬ್ಲಮ್ ಬರ್ಸ್ಟ್ ಮಾಡುತ್ತೆ. ಸೊ ಅಯೋಡಿನ್ ಸಪ್ಲಿಮೆಂಟ್ಸ್ ಎಲ್ಲ ಥೈರಾಯ್ಡ್ ಪೇಷಂಟ್ಸ್ ಇರೋದಲ್ಲ. ಮೂರನೇದು ವಿಟಮಿನ್ ಡಿ. ವಿಟಮಿನ್ ಡಿ ನೀವು ಚೆಕ್ ಮಾಡಲೇಬೇಕು. ಅದು ಥೈರಾಯ್ಡ್ ಗ್ಲ್ಯಾಂಡ್ ನ ಪ್ರೊಟೆಕ್ಟ್ ಮಾಡುವ ವಿಟಮಿನ್ ಇದೆ, ಅದರದ್ದು ಕೊರತೆ ಇಲ್ಲೋದನ್ನ ನೋಡ್ಕೋಬೇಕು. ಮೂರನೇದು ಕೆಫೇನ್. ನೀವು ಜಾಸ್ತಿ ಕಾಫಿ ಕುಡಿತೀವಿ ಅಥವಾ ಕೆಫೇನ್ ಕಂಟೆಂಟ್ ಜಾಸ್ತಿ ಇರುವ ಡ್ರಿಂಕ್ಸ್ ಗಳು ಕುಡಿತೀವಿ ಅಂದಿದ್ರೆ ಕೆಫೇನ್ ನಿಮ್ಮ ಕಾರ್ಟಿಸೋಲ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಕಾರ್ಟಿಸೋಲ್ ಜಾಸ್ತಿ ಆದ್ರೆ T3 ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. T3 ಕಡಿಮೆ ಆಗಿದ್ರೆ TSH ಜಾಸ್ತಿ ಆಗುತ್ತೆ. ನಿಮ್ಮ ಮೆಟಬಾಲಿಸಮ್ ತುಂಬಾ ಕಡಿಮೆನೇ ಆಗುತ್ತೆ ಮತ್ತೆ ನೀವು ವೇಟ್ ಲಾಸ್ ಆಗಲ್ಲ. ಸೊ ಕೆಫೇನ್ ನೀವು ಕಂಪ್ಲೀಟ್ ಆಗಿ ಬಿಡಬೇಕು. ಐದನೇದು ಕ್ರೂಸಿಫರಸ್ ವೆಜಿಟೇಬಲ್ಸ್ ಅನ್ನು ನೀವು ಕಂಪ್ಲೀಟ್ ಸ್ಟಾಪ್ ಮಾಡ್ತೀವಿ. ಕ್ರೂಸಿಫರಸ್ ಅಂದ್ರೆ ಬ್ರಾಕೊಲಿ, ಕ್ಯಾಬೇಜ್, ಕಾಲಿಫ್ಲವರ್ ಎಲ್ಲದನ್ನ ನೀವು ಸ್ಟಾಪ್ ಮಾಡ್ತೀವಿ. ರಾ ಆಗಿದ ತಿಂದ್ರೆ ಅಷ್ಟೇ ಪ್ರಾಬ್ಲಮ್ ಇರೋದು. ಇದನ್ನ ಬೇಯಿಸಿ ತಿಂದ್ರೆ ಗಾಯ್ಟ್ರೋಜನ್ಸ್ ಅಂತ ಹೇಳುವ ಎಲ್ಲದೂ ಡ್ಯಾಮೇಜ್ ಆಗಿ ಹೋಗುತ್ತೆ. ಸೊ ಬೇಯಿಸಿರುವ ಕಾಲಿಫ್ಲವರ್, ಕ್ಯಾಬೇಜ್, ಬ್ರಾಕೊಲಿ ಎಲ್ಲ ನಿಮಗೆ ತಿನ್ಬಹುದು. ಸೊ ಈ 5 ಮಿಸ್ಟೇಕ್ಸ್ ಗಳನ್ನ ನೀವು ಅವಾಯ್ಡ್ ಮಾಡಿ.